ಹಲೋ ಫ್ರೆಂಡ್ಸ್, ಲೇಖ ಪ್ರಿಯಾಸ್ ನಮಸ್ತಿತ್ತು ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಹಿಂದಿನ ಎಪಿಸೋಡಲ್ಲಿ ನಾವು ತೋರಿಸಿದ್ವಿ ಆಲೂಗಡ್ಡೆ ಹಾಗೂ ನೀರುಳ್ಳಿಯ ಮಿಶ್ರಣದಿಂದ ಯಾವ ರೀತಿ ಒಂದು ಸೂಪರ್ ಆಗಿರುವಂತಹ ಹೇರ್ ಫಾಲ್ ರೆಮಿಡಿನ, ದಟ್ ಮೀನ್ಸ್ ಹೇರ್ ಫಾಲ್ ಸೊಲ್ಯೂಷನ್ನ ಮಾಡ್ಕೋಬಹುದು. ತುಂಬ ಎಫೆಕ್ಟಿವ್, ತುಂಬ ಯೂಸ್ಫುಲ್ ಆಗಿರುವಂತಹ ಸೊಲ್ಯೂಷನ್ ಮಾಡ್ಕೋಬಹುದು ಅಂತ. ಆದರೆ ಆ ನೀರುಳ್ಳಿ ಹಾಗೂ ಪೊಟ್ಯಾಟೊ ಮಿಕ್ಸ್ಚರ್ ಏನಿದೆ ಅದನ್ನ ಬಿಸಾಕದೆ ಕಸದಿಂದ ರಸವನ್ನು ಯಾವ ರೀತಿ ಮಾಡ್ಕೋಬಹುದು ಅದನ್ನು ನಾನು ಇಂದಿನ ಎಪಿಸೋಡಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ಸಂಚಿಕೆ ಅಂದರೆ ಆ ಹೇರ್ ಫಾಲ್ ಸೊಲ್ಯೂಷನ್ ಸಂಚಿಕೆನ ಯಾರಾದರೂ ನೋಡದೇ ಇದ್ದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಖಂಡಿತವಾಗಿಯೂ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನೀವು ಅದನ್ನ ಕೂಡ ನೋಡ್ಕೋಬೋದು. ತುಂಬಾ ದಿ ಬೆಸ್ಟ್ ಸೊಲ್ಯೂಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇವತ್ತಿನ ಎಪಿಸೋಡ್ಗೆ ಬರೋಣ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಆ ಮಿಶ್ರಣದಿಂದ ಅಂದರೆ ಆಲೂಗಡ್ಡೆ ನೀರುಳ್ಳಿಯ ಮಿಶ್ರಣದಿಂದ ಫೇಸ್ ಪ್ಯಾಕ್ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ಇದರಿಂದ ನಿಮಗೆ ಈ ಒಂದು ರೆಮಿಡಿಯಿಂದ ನಿಮಗೆ ಏನೆಲ್ಲ ಅನುಕೂಲತೆ ಸಿಗುತ್ತೆ ಅಂದರೆ, ನಿಮಗೆ ಏಜಿಂಗ್ ಪ್ರಾಪರ್ಟಿ ಅಂದರೆ ಏಜಿಂಗ್ ಸೈನ್ಸ್ ಏನು ಕಾಣ್ತಾ ಇರುತ್ತೆ ನಿಮ್ಮ ಮುಖದಲ್ಲಿ, ರಿಂಕಲ್ಸ್, ಫೈನ್ ಲೈನ್ಸ್, ಕಣ್ಣಿನ ಸುತ್ತಮುತ್ತ ಕಪ್ಪು ಕಲೆಗಳು ಹಾಗೂ ಪಿಗ್ಮೆಂಟೇಷನ್, ಇಲ್ಲೆಲ್ಲ ಕಪ್ಪಾಗಿರುತ್ತೆ, ಇಲ್ಲೆಲ್ಲ ಕಪ್ಪಾಗಿರುತ್ತೆ, ಇಲ್ಲೆಲ್ಲ ಲೈನ್ಸ್ ಕಾಣ್ತಾ ಇರುತ್ತೆ, ನೀವು ನಕ್ಕರ್ ಸಾಕು ಇಲ್ಲೆಲ್ಲ ಲೈನ್ಸ್ ಬೀಳುತ್ತೆ. ಈ ಎಲ್ಲ ಪ್ರಾಬ್ಲಮ್ಸಿಂದ ನೀವು ದೂರ ಆಗಬಹುದು. ಹಾಗೂ ಮುಖದ ಮೇಲೆ ಕಪ್ಪು ಚುಕ್ಕೆ ಚುಕ್ಕೆ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ಸಿಂದ ನೀವು ದೂರ ಆಗಬಹುದು. ಹಾಗೂ ಆಲೂಗಡ್ಡೆ ಅಂತೂ ಗೊತ್ತೇ ಗೊತ್ತು, ಅದು ನಿಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ. ನಾನು ಹೇಳ್ತಾ ಹೋಗ್ತೀನಿ ಇದನ್ನ ಏನೇನೆಲ್ಲ ನಿಮ್ಗೆ ಅನುಕೂಲತೆ ಸಿಗುತ್ತೆ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೂ ನನ್ನ ಚಾನಲ್ ಖಂಡಿತವಾಗಿಯೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಕಸದಿಂದ ರಸ ಅಂದರೆ ಹಿಂದಿನ ಎಪಿಸೋಡಲ್ಲಿ ಬಿಸಾಕುವಂತಹ ಆ ನೀರುಳ್ಳಿ ಹಾಗೂ ಆಲೂಗಡ್ಡೆ ಮಿಶ್ರಣದಿಂದ ನಾನು ಯಾವ ರೀತಿ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬಾರ.